ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯವಾದ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಚಫನ್ಯ, ದ ಬುಕ್ ಆಫ್ ಜಫನಾಯ, ಚಫನ್ಯ 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ 37 ಯೆಹೋವನ ಆಶೀರ್ವಾದಗಳಿದೆ. 37 ಬ್ಲೆಸ್ಸಿಂಗ್ಸ್ ಆಫ್ ಯಾವೆ. ಯೆಹೋವನ 37 ಆಶೀರ್ವಾದಗಳು ಅಷ್ಟೊಂದಿದೆಯಾ? ಹಾಗಾದರೆ ನಾವು ಬೇಗ ಇದನ್ನು ನೋಡಿಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ನಾವು ನೋಡುವಂಥ ಆಶೀರ್ವಾದ ಏನಂದರೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಇದೆ. ಅದೇನೆಂದರೆ ದೈವೋಕ್ತಿಯ ಆಶೀರ್ವಾದ. ದೈವೋಕ್ತಿಯ ಆಶೀರ್ವಾದ, ಮೊದಲನೇ ಆಶೀರ್ವಾದ. ಚಫನ್ಯ ಅಂತ ಹೇಳಿದರೆ ಸಂರಕ್ಷಣೆ, ಕಾಪಾಡುವಿಕೆ, ಭದ್ರತೆ, ಮರೆಯಾಗುವಿಕೆ, ಇವೆಲ್ಲ ಆಶೀರ್ವಾದ. ಇಂಥ ಆಶೀರ್ವಾದ ಹೊಂದಬೇಕಾದರೆ 37 ಆಶೀರ್ವಾದಗಳನ್ನು ನಾವು ಅನುಭವಿಸಲು ದೇವರು 3ನೇ ಅಧ್ಯಾಯದಲ್ಲಿ ಬರೆದಿಟ್ಟಿದ್ದಾನೆ. ದೈವೋಕ್ತಿ, ಆ ಜನರು ಕಿವಿಗೊಡಲಿಲ್ಲ ದೈವೋಕ್ತಿಗೆ, ನಾವು ಕಿವಿಗೊಟ್ಟಾಗ ನಮಗೆ ಆಶೀರ್ವಾದ. ಶಿಕ್ಷಣೆ, 2ನೇ ಆಶೀರ್ವಾದ. ಶಿಕ್ಷಣೆ 2ನೇ ವಚನದಲ್ಲಿದೆ. ಶಿಕ್ಷಣೆಗೆ ಅವರು ಒಳಪಡಲಿಲ್ಲ. ಹಳೆ ಒಡಂಬಡಿಕೆಯ ಕೆಲವರು. ನಾವು ಒಳಪಡುವುದರಿಂದ ಆಶೀರ್ವಾದ. 2ನೇ ವಚನದಲ್ಲಿ 3ನೇ ಆಶೀರ್ವಾದ ಯೆಹೋವನಲ್ಲಿ ಭರವಸೆ ಬಿಡುವುದು. ಅವರು ಭರವಸೆ ಬಿಡಲಿಲ್ಲ, ಆಶೀರ್ವಾದ ಹೊಂದಲಿಲ್ಲ. ನಾವು ಭರವಸೆ ಬಿಡೋಣ, ಆಶೀರ್ವಾದ ಹೊಂದಿಕೊಳ್ಳೋಣ. 4ನೇ ಆಶೀರ್ವಾದ ಅದೇ 2ನೇ ವಚನದಲ್ಲಿದೆ. ಚಫನ್ಯ 3:2 4ನೇ ಆಶೀರ್ವಾದ ದೇವರ ಸನ್ನಿಧಿ ಎಂಬ ಆಶೀರ್ವಾದ. ಅವರು ದೇವರ ಸನ್ನಿಧಿಗೆ ಸಮೀಪಿಸಲಿಲ್ಲ. ನಾವು ಕ್ರಿಸ್ತನ ಮುಖಾಂತರ ಸಮೀಪಿಸೋಣ, ಆಶೀರ್ವಾದವನ್ನು ಪೂರ್ಣವಾಗಿ ಹೊಂದಿಕೊಳ್ಳೋಣ. 5ನೇದಾಗಿ 5ನೇ ವಚನದಲ್ಲಿ 37 ಆಶೀರ್ವಾದಗಳು ಇವೆ 3ನೇ ಅಧ್ಯಾಯದಲ್ಲಿ ಚಫನ್ಯ ಗ್ರಂಥ. ಈಗ 5ನೇ ಆಶೀರ್ವಾದ ನೋಡ್ಕೊಳ್ತೀವಿ. ಇನ್ನು 32 ಆಶೀರ್ವಾದಗಳಿವೆ. 5ನೇ ಆಶೀರ್ವಾದ ಏನಂದರೆ ಯೆಹೋವನ ನ್ಯಾಯ. ಯೆಹೋವನ ನ್ಯಾಯ. ಯಾಕಂದರೆ ಯೆಹೋವನು ನ್ಯಾಯ ಸ್ವರೂಪ. ಆ ಆಶೀರ್ವಾದ ನಮಗಾಗಿ ಇಡಲಾಗಿದೆ. ಅದೇ 5ನೇ ವಚನದಲ್ಲಿ 2ನೇ ಭಾಗ, ಎಂದಿಗೂ ಅನ್ಯಾಯ ಮಾಡೋದಿಲ್ಲ ಅಂತ. ದೇವರು ಎಂದಿಗೂ ಅನ್ಯಾಯ ಮಾಡೋದಿಲ್ಲ. 6ನೇ ಆಶೀರ್ವಾದ, ದೊಡ್ಡ ಆಶೀರ್ವಾದ ಅಲ್ವಾ? ಆಮೇನ್. 5ನೇ ವಚನದಲ್ಲಿ ಇನ್ನೊಂದಿದೆ, ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಬೆಳಗ್ಗೆ ತನ್ನ ನ್ಯಾಯವನ್ನು ತಪ್ಪದೆ ಪ್ರಕಾಶಗೊಳಿಸುವ. ಪ್ರಕಾಶ, ಹೌದು, ಅಂದರೆ ಡೈಲಿ, ಪ್ರತಿ ಮುಂಜಾನೆ ಇರುವಂಥ ಆಶೀರ್ವಾದ ಇದು 7ನೇ ಆಶೀರ್ವಾದ. 8ನೇ ಆಶೀರ್ವಾದ 7ನೇ ವಚನದಲ್ಲಿದೆ. 3ನೇ ಅಧ್ಯಾಯ ಚಫನ್ಯನ ಗ್ರಂಥ. ಅದೇನೆಂದರೆ ನೀನು ನನಗೆ ನಿಶ್ಚಯವಾಗಿ ಭಯಪಡುವಿ. ದೇವರ ಭಯವೆಂಬ ಆಶೀರ್ವಾದ. ಮತ್ತು ಅದೇ 7ನೇ ವಚನದಲ್ಲಿ ಶಿಕ್ಷಣೆಗೆ ಒಳಪಡುವಿ. ಅವರು ಒಳಪಡಲಿಲ್ಲ. ಒಳಪಡುವಿ ಎಂಬ ಗ್ಯಾರಂಟಿ ದೇವರು ಕೊಡ್ತಾರೆ. ಅದು ಇನ್ನೊಂದು ಆಶೀರ್ವಾದ. 9ನೇ ಆಶೀರ್ವಾದ. 10ನೇ ಆಶೀರ್ವಾದ ನಿನ್ನ ನಿವಾಸವು, ಎಷ್ಟು ಚೆನ್ನಾಗಿದೆ ಕೇಳಿಸ್ಕೊಳ್ಳಿ, ನಿನ್ನ ನಿವಾಸವು ನಾಶವಾಗದು. ಇದನ್ನು ನಾವು ಹಕ್ಕು ಸ್ವೀಕಾರ ಮಾಡಿಬಿಟ್ಟು, ದೇವರೇ ನನ್ನ ನಿವಾಸವು ನಾಶವಾಗದು, ನನ್ನ ಮಕ್ಕಳ ನಿವಾಸವು ನಾಶವಾಗದು ಎಂಬುದಾಗಿ ಅರಿಕೆ ಮಾಡೋಣ.
ಮತ್ತು ನಾನು ನಿನಗೆ ವಿಧಿಸಿದ್ದೊಂದು ತಗಲದು ಎಂದು ಅಂದುಕೊಂಡೆನು. ದೇವರು ಕೆಲವು ಸಾರಿ ಜಡ್ಜ್ಮೆಂಟ್ ಆಗಿ ಹೇಳಿದ್ದು, ನ್ಯಾಯ ತೀರ್ಪಾಗಿ ಹೇಳಿದ್ದು ನಿನಗೆ ತಗಲದು. ಅದು ಆಶೀರ್ವಾದ ಅಲ್ವಾ? ಖಂಡಿತವಾಗಿ ಅದು ನಿಶ್ಚಯವಾಗಿ ಮಹಾ ಆಶೀರ್ವಾದ ಅಂತ ನಾವು ಹೇಳ್ಬೋದು. ಅದು 11ನೇ ಆಶೀರ್ವಾದ. 12ನೇ ಆಶೀರ್ವಾದ 8ನೇ ವಚನದಲ್ಲಿದೆ. ಚಪನ್ಯ 3:8. ಕಾದಿರುವ ಆಶೀರ್ವಾದ. ಕಾದಿರುವ ಆಶೀರ್ವಾದ. ದೇವರಿಗಾಗಿ ನಾವು ಕಾದಿದ್ದಾಗ ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಹಾಗೆ, ಹೌದು, ಆತನಿಗಾಗಿ ಕಾದಿರುವಂಥವರು ಹೊಸ ಬಲವನ್ನು ಹೊಂದಿಕೊಳ್ತಾರೆ. ಕಾದಿರುವ ಆಶೀರ್ವಾದ. ಮತ್ತು 8ನೇ ವಚನ, 3ನೇ ಅಧ್ಯಾಯದ 8ನೇ ವಚನದಲ್ಲಿ ಕೊನೆಯ ಭಾಗ, ತೀರ್ಮಾನಿಸಿಕೊಂಡಿದ್ದೇನೆ. ದೇವರ ತೀರ್ಮಾನವೆಂಬ ಆಶೀರ್ವಾದ. 9ನೇ ವಚನ, ಚಪನ್ಯ 3:9ರಲ್ಲಿ, ಎಲ್ಲರೂ ಒಂದೇ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ. ವಾವ್! ಅಂದರೆ ಆತನ ಸೇವೆ ಮಾಡೋದೇ ಮಹಾ ಆಶೀರ್ವಾದ. ದೇವರ ಸೇವೆಯನ್ನು ಮಾಡುವುದೇ ಮಹಾ ಆಶೀರ್ವಾದ. ಆದ ಕಾರಣ 14ನೇ ಆಶೀರ್ವಾದ ಚಪನ್ಯ 3:9ರಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ದೇವರ ಸೇವೆ, ಆತನ ಹೆಸರೆತ್ತಿ ಪ್ರಾರ್ಥಿಸುವಂಥ ಆಶೀರ್ವಾದ. ಮತ್ತು 15ನೇದು ಏನಂತ ನೋಡ್ತೀವಿ ಅಂತ ಹೇಳಿದ್ರೆ, ಜನಾಂಗಗಳವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧಿ ಮಾಡುವನು. ಶುದ್ಧೀಕರಣದ ಆಶೀರ್ವಾದ. ಜನಾಂಗಗಳವರ, ವಾವ್, ದೊಡ್ಡ ಕೆಲಸ ಇದು, ದೊಡ್ಡ ಕಾರ್ಯ, ದೊಡ್ಡ ಆಶೀರ್ವಾದ, ಸಾರ್ವತ್ರಿಕವಾದ ಆಶೀರ್ವಾದ, ಯೂನಿವರ್ಸಲ್ ಬ್ಲೆಸ್ಸಿಂಗ್, ಶುದ್ಧೀಕರಣ. ಮತ್ತು 10ನೇ ವಚನದಲ್ಲಿ 15ನೇ ಆಶೀರ್ವಾದ ಇದೆ. ಅದೇನೆಂದರೆ, ಚದರಿ ಹೋಗಿರುವ ನನ್ನ ಜನರು, ನನ್ನ ಭಕ್ತರು. ಈ 2 ಸಾರಿ ನನ್ನ ಬಂದಿದೆ. ನನ್ನ ಜನರು, ನನ್ನ ಭಕ್ತರು ಅಂತ ಹೇಳಿದಾಗ ಸ್ವಂತ ದೇವರಿಗೆ ಸ್ವಂತವಾಗಿರುವ ಆಶೀರ್ವಾದ. ದ ಬ್ಲೆಸ್ಸಿಂಗ್ ಆಫ್ ಬಿಲಾಂಗಿಂಗ್ ಟು ಗಾಡ್. ವಾವ್, ಭಾಳ ಚೆನ್ನಾಗಿದೆ ಇದು. ಮತ್ತು ಅದೇ 10ನೇ ವಚನದ 2ನೇ ಭಾಗದಲ್ಲಿ, 3ನೇ ಅಧ್ಯಾಯ ಚಪನ್ಯ 10ನೇ ವಚನದ 2ನೇ ಭಾಗದಲ್ಲಿ ಇನ್ನೊಂದು ಆಶೀರ್ವಾದ ಇದೆ. ಅದು 16ನೇ ಆಶೀರ್ವಾದ. ಅದೇನಂತ ಹೇಳಿದರೆ, ನನಗೆ ಕಾಣಿಕೆಯನ್ನು ತಂದು ಸಮರ್ಪಿಸುವರು. ದೇವರಿಗೆ ಕಾಣಿಕೆ ಕೊಡೋದು ಕೂಡ ಆಶೀರ್ವಾದ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಹಾಗೆ, ತೆಗೆದುಕೊಳ್ಳುವುದಕ್ಕಿಂತಲೂ ಕೊಡುವುದೇ ಹೆಚ್ಚಿನ ಆಶೀರ್ವಾದ, ಭಾಗ್ಯ. ಸರಿ, 3ನೇ ಅಧ್ಯಾಯ ಚಪನ್ಯ ಮತ್ತು 11ನೇ ವಚನದಲ್ಲಿ 17ನೇ ಆಶೀರ್ವಾದ ಇದೆ. ಏನಂತ ನೋಡೋಣ ಬನ್ನಿ. ನೀನು ನನಗೆ ಮಾಡಿದ ನಾನಾ ದುಷ್ಕೃತ್ಯಗಳು ಮುಂದಿನ ಆ ಕಾಲದಲ್ಲಿ ನಿನಗೆ ನಾಚಿಕೆಗೀಡಾಗುವವು. ಇದು ಆಶೀರ್ವಾದನ? ಹೌದು. ಎಷ್ಟೋ ಜನರು ನಾನಾ ದುಷ್ಕೃತ್ಯಗಳನ್ನು ಮಾಡಿ ನಾಚಿಕೆ ಪಡ್ತಾ ಇಲ್ಲ. ಆದರೆ ನಾಚಿಕೆ ಪಡುವುದು ಕೂಡ, ಪಶ್ಚಾತ್ತಾಪ ಪಡುವುದು ಕೂಡ, ಯೋಬನ ಹಾಗೆ ಯೋಬ 42 ಆಡಿದ್ದನ್ನು ತಿರಸ್ಕರಿಸಿ, ನಾನು ನೋಡೋಣ ಏನಂತಿದೆ ಅಂತ ಹೇಳ್ಬಿಟ್ಟು, ಯೋಬ 42 ಭಾಳ ಚೆನ್ನಾಗಿದೆ ಅದು ವಾಕ್ಯ. ತನ್ನ ಅನುಭವ ಯೋಬನು ಹೇಳ್ತಾನೆ. 42ನೇ ಅಧ್ಯಾಯ ಯೋಬನ ಗ್ರಂಥ 6ನೇ ವಚನದಲ್ಲಿ, ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. 42:6 ಯೋಬ. ಚಪನ್ಯ ಗ್ರಂಥ 3ನೇ ಅಧ್ಯಾಯ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ 37 ಯೆಹೋವನ ಆಶೀರ್ವಾದಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗಾಗಲೇ
17ಕ್ಕೆ ಬಂದಿದ್ದೇವೆ. ಇನ್ನು 20 ಆಶೀರ್ವಾದಗಳಿದೆ ಬೇಗ ಬೇಗ ನಾವು ನೋಡ್ತಕ್ಕದ್ದು. ಅದೇನಂತ ಹೇಳಿದ್ರೆ, ದೇವರು ಇನ್ನೊಂದು ಆಶೀರ್ವಾದ 11ನೇ ವಚನ 2ನೇ ಭಾಗದಲ್ಲಿ, ಗರ್ವ ನಿನ್ನೊಳಗಿಂದ ತೊಲಗಿಸುವೆನು. ವಂಡರ್ಫುಲ್. ದೀನ ದರಿದ್ರ ಜನವನ್ನು ನಿನ್ನಲ್ಲಿ ಉಳಿಸುವೆನು. ಅದೊಂದು ಆಶೀರ್ವಾದ. ಜನರನ್ನು ದೇವರು ಉಳಿಸ್ತಾನೆ. 12ನೇ ವಚನದಲ್ಲಿ ಕರ್ತನ ನಾಮವನ್ನು ಆಶ್ರಯಿಸಿಕೊಳ್ಳುವುದು. ಅದು 20ನೇ ಆಶೀರ್ವಾದ. ಕರ್ತನ ನಾಮವನ್ನು ಆಶ್ರಯಿಸಿಕೊಳ್ಳುವುದು. ಮತ್ತು ಹಾಗೆ ನೋಡುವಾಗ ಉಳಿದವರು ಅನ್ಯಾಯ ಮಾಡೋದಿಲ್ಲ. ಅನ್ಯಾಯ ಮಾಡೋದಿಲ್ಲ, ಸುಳ್ಳು ಆಡುವುದಿಲ್ಲ, ಮೋಸ ಇರೋದಿಲ್ಲ. ಆ ರೀತಿಯಾದಂಥ ಒಂದು ಆಶೀರ್ವಾದ ದೇವರು ಕೊಡ್ತೀನಂತ 13ನೇ ವಚನದಲ್ಲಿ, 3ನೇ ಅಧ್ಯಾಯ 13 ಮತ್ತು 15ನೇ ವಚನ, 3ನೇ ಅಧ್ಯಾಯ ಚಪನ್ಯ 15ನೇ ವಚನದಲ್ಲಿ ದೇವರು ವಿಧಿಸಿದ ದಂಡನೆಗಳನ್ನು ತಪ್ಪಿಸಿದ್ದಾನೆ. ತಪ್ಪಿಸುವ ಆಶೀರ್ವಾದ. ಯಾಕಂದರೆ ಚಪನ್ಯ ಅಂದರೆ ಕಾಪಾಡೋದು, ಕಾಯುವುದು, ಮರೆ ಮಾಡೋದು. ಆ ರೀತಿಯಾಗಿ ಮರೆ ಮಾಡಿ ನಮ್ಮನ್ನು ತಪ್ಪಿಸಿದ್ದಾನೆ ಅಂತ ಹೇಳ್ತಿದ್ದಾನೆ. ಅದು ಒಂದು ಆಶೀರ್ವಾದ. 23ನೇ ಆಶೀರ್ವಾದ, ನಿನ್ನ ಶತ್ರುವನ್ನು ತಳ್ಳಿಬಿಟ್ಟಿದ್ದಾನೆ. ವಾವ್! ಶತ್ರುವನ್ನು ತಳ್ಳಿಬಿಟ್ಟಿರುವ ಆಶೀರ್ವಾದ. ಗ್ರೇಟ್. ಹೌದು, ದೊಡ್ಡ ಶತ್ರು ಸೈತಾನನನ್ನು ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ತಳ್ಳಿಬಿಟ್ಟಿದ್ದಾನೆ, ನಿರಾಯುಧನನ್ನಾಗಿ ಮಾಡಿದ್ದಾನೆ. 24ನೇ ಆಶೀರ್ವಾದ ಭಾಳ ಚೆನ್ನಾಗಿದೆ. 15ನೇ ವಚನ ಕೊನೆ ಭಾಗ, ಯೆಹೋವನು, ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ. ಅರಸನಾಗಿ ದೇವರು ನಮ್ಮ ಮಧ್ಯದಲ್ಲಿರುವಂಥ ಆಶೀರ್ವಾದ. ಆಮೇಲೆ 25ನೇ ಆಶೀರ್ವಾದ 17ನೇ ವಚನದಲ್ಲಿದೆ. ಅದೇನಂತ ಹೇಳಿದ್ರೆ, ಶೂರನಾಗಿ ನಮ್ಮ ನಡುವೆ ಇರುವಂಥ, ಶೂರನಾಗಿ ದೇವರು ಇರುವಂಥ ಆಶೀರ್ವಾದ 25ನೇ ಆಶೀರ್ವಾದ. 17ನೇ ವಚನ 3:17 ಚಪನ್ಯ. ಮತ್ತು 26ನೇ ಆಶೀರ್ವಾದ ಚೆನ್ನಾಗಿದೆ, ನಿನ್ನನ್ನು ರಕ್ಷಿಸುವ ಆಶೀರ್ವಾದ. ಆಮೇಲೆ ಇನ್ನೂ ಆಶ್ಚರ್ಯವಾಗಿರುವ ಆಶೀರ್ವಾದ ಏನದು? 3ನೇ ಅಧ್ಯಾಯ 17ನೇ ವಚನದ ಕೊನೆ ಭಾಗ, ನಿನ್ನಲ್ಲಿ ಉಲ್ಲಾಸಿಸುವನು. ವಾವ್! ದೇವರು ಉಲ್ಲಾಸಿಸುವನಂತೆ. 27ನೇ ಆಶೀರ್ವಾದ. 28ನೇ ಆಶೀರ್ವಾದ, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವ ಆಶೀರ್ವಾದ. ಗ್ರೇಟ್. 29ನೇ ಆಶೀರ್ವಾದ, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು. ದೇವರು ನಮ್ಮಿಂದ ಆನಂದಿಸುವ ಆತನಾಗಿದ್ದಾನ. ಹೌದು, ದೇವರು ನನ್ನಲ್ಲಿ ಹರ್ಷಧ್ವನಿಗೈಯುತ್ತಾನ. ಹೌದು, ಆಶೀರ್ವಾದ. 29ನೇ ಆಶೀರ್ವಾದ. 30ನೇ ಆಶೀರ್ವಾದ, ಒಟ್ಟಿಗೆ ಬರಮಾಡುವ ಆಶೀರ್ವಾದ. 18ನೇ ವಚನ. ಮತ್ತು 19ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದ ಇದೆ. ಅದೇನಂತ ಹೇಳಿದ್ರೆ, ನಮ್ಮನ್ನು ಬಾಧಿಸುವವರಿಗೆ ತಕ್ಕದ್ದನ್ನು ಮಾಡುವ ಆಶೀರ್ವಾದ. ಹೌದು, ನ್ಯಾಯಾಧಿಪತಿಯಾಗಿ ಅದನ್ನು ಆತನು ಮಾಡಬೇಕು. 32ನೇ ಆಶೀರ್ವಾದ, ಉದ್ಧರಿಸುವೆನು. 19ನೇ ವಚನ, ಉದ್ಧರಿಸುವ ಆಶೀರ್ವಾದ, ಉದ್ಧಾರ ಮಾಡುವ ಆಶೀರ್ವಾದ. ಮತ್ತು ಅದೇ 19ನೇ ವಚನದಲ್ಲಿ 33ನೇ ಆಶೀರ್ವಾದ ಇದೆ. ಅದೇನಂತ ಹೇಳಿದ್ರೆ, ಚದರಿಸಲ್ಪಟ್ಟವರನ್ನು ಕೂಡಿಸುವುದು. ಚದರಿದವರು ಅಂಥವರನ್ನು ಕೂಡಿಸುವ ಆಶೀರ್ವಾದ. ಹೌದು, ದೇವರಾದ ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ ಮಾಡ್ತಾನೆ. ಮತ್ತು 34ನೇ ಆಶೀರ್ವಾದ, ಲೋಕದಲ್ಲೆಲ್ಲ ಅವಮಾನ ಪಟ್ಟವರಿಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವ ಆಶೀರ್ವಾದ. ಯೂನಿವರ್ಸಲ್, ಗ್ಲೋಬಲ್ ಡಿಸಾನರ್, ಅವಮಾನ, ಭೌಗೋಳಿಕವಾದ ಅವಮಾನ ತೆಗೆದು
ಮಾನವನ್ನು ಕೊಡುವ ಆಶೀರ್ವಾದ. 35ನೇ ಆಶೀರ್ವಾದ ಏನಂತ ಹೇಳಿದರೆ ಕರೆಯ ಆಶೀರ್ವಾದ. ನಾನು ನಿಮ್ಮನ್ನು ಕರೆ ಮಾಡುವನು, ಕರೆ ತರುವನು. ಐ ವಿಲ್ ಕಾಲ್ ಯು. ದೇವರು ಕರೆ ಮಾಡುವುದೇ ಒಂದು ಆಶೀರ್ವಾದ. 36ನೇ ಆಶೀರ್ವಾದ 20ನೇ ವಚನದಲ್ಲಿದೆ. ಅದು ಭಾಳ ಚೆನ್ನಾಗಿದೆ. ನಾನು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವ ದುರವಸ್ಥೆ ತಪ್ಪಿಸುವ ಆಶೀರ್ವಾದ. ಜಪನ್ಯ ಅಂದರೆ ಮರೆ ಮಾಡುವುದು, ಸಂರಕ್ಷಿಸುವುದು, ಕಾದಿರಿಸುವುದು. ಆದ ಕಾರಣ ದುರವಸ್ಥೆಯನ್ನು ದೇವರು ತಪ್ಪಿಸಿ, ದುರವಸ್ಥೆ ಏನೇ ಇರಲಿ, ಎಷ್ಟೇ ಇರಲಿ, ಅದನ್ನು ತಪ್ಪಿಸಿಬಿಡ್ತೇನಂತ ದೇವರು ಹೇಳ್ತಾನೆ. ಕೊನೆಯದಾಗಿ 37ನೇ ಆಶೀರ್ವಾದ. ಜಪನ್ಯ 3ನೇ ಅಧ್ಯಾಯದಲ್ಲಿ 37 ಆಶೀರ್ವಾದಗಳಿದೆ. ಅದರಲ್ಲಿ ಕೊನೆಯ ಆಶೀರ್ವಾದ ಏನಂತಿದೆ ಅಂತ ನೋಡೋಣ ಬನ್ನಿರಿ. ಭಾಳ ಚೆನ್ನಾಗಿದೆ. ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು. ಇನ್ನೊಂದು ಸಾರಿ ಇನ್ನೊಂದು ರೀತಿಯಿಂದ ದೇವರು ಹೇಳುವಾತನಾಗಿದ್ದಾನೆ. ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು. ಅವಮಾನ ಹೊಂದಿದವರಿಗೆ ಮಾನ, ಅಪಕೀರ್ತಿ ಹೊಂದಿದವರಿಗೆ ಕೀರ್ತಿ ಸ್ತೋತ್ರ. ಇದನ್ನು ಯಾರು ಮಾಡ್ತಾರೆ? ಇದು ಈ ರೀತಿಯಾಗಿ ಮುಕ್ತಾಯವಾಗ್ತೈತೆ 3ನೇ ಅಧ್ಯಾಯ. ಇದು ಯೆಹೋವನ ನುಡಿ. ವಾವ್, ಭಾಳ ಚೆನ್ನಾಗಿತ್ತಲ್ವರ. 37 ಆಶೀರ್ವಾದಗಳು 3ನೇ ಅಧ್ಯಾಯ ಜಪನ್ಯದಲ್ಲಿ ನಮಗೋಸ್ಕರವಾಗಿ ಕಾದಿರಿಸಲಾಗಿದೆ. ಇದೆಲ್ಲ ನಮಗೋಸ್ಕರ ಮತ್ತು ನಮ್ಮ ಕುಟುಂಬದ ಸದಸ್ಯರಿಗೋಸ್ಕರ ಮತ್ತು ದೇವಜನರಿಗೋಸ್ಕರ. ಈ ಆಶೀರ್ವಾದಗಳನ್ನು ಹಕ್ಕು ಸ್ವೀಕರಿಸಿ ನಾವು ದೇವರಿಗಾಗಿ ಬಾಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಜಪನ್ಯ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.